ಅಸ್ಸಲಾಮುಅಲೈಕುಂ. ಎಲ್ಲರಿಗೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವು? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಕರ್ಬಲಾದಲ್ಲಿ ಏನಾಯ್ತು? ಹುಸೇನ್ ರಜಿಯಲ್ಲಾಹು ಯಾರು? ನೋಡಿ, ಮೊದಲು ಹುಸೇನ್ ರಜಿಯಲ್ಲಾಹು ಯಾರಂದರೆ, ಅವರು ಮೊಹಮ್ಮದ್ ಸಲ್ಲಲ್ಲಾಹು ಅವರ ಮೊಮ್ಮಗ. ಸೊ ಮೊಹಮ್ಮದ್ ಸಲ್ಲಲ್ಲಾಹು ಮಗಳಿದ್ದರು, ಅವರು ಫಾತಿಮಾ ರಜಿಯಲ್ಲಾಹು ಅಂತ. ಅವರಿಗೆ ಎರಡು ಮಕ್ಕಳು, ಹಸನ್ ಮತ್ತು ಹುಸೇನ್. ಸೊ ಹುಸೇನ್ ರಜಿಯಲ್ಲಾಹು ಬಂದ್ಬಿಟ್ಟು ಆ ಮೊಹಮ್ಮದ್ ಸಲ್ಲಲ್ಲಾಹು ಅವರ ಮೊಮ್ಮಗಳು. ಇವಾಗ ಕರ್ಬಲದಲ್ಲಿ ಏನಾಯ್ತು? ಕರ್ಬಲ ಎಲ್ಲಿದೆ? ಕರ್ಬಲ ಇರಾಕ್ ಅಲ್ಲಿ ಇದೆ. ಆ ಅದು ಕೂಫಾ ಅಂತ ಜಾಗ, ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಇಂದ 80 ಇಂದ 100 ಕಿಲೋಮೀಟರ್ ದೂರದಲ್ಲಿದೆ. ಈಗ ಮೊದಲು ಸ್ವಲ್ಪ ಕಾಂಟೆಕ್ಸ್ಟ್. ಒಬ್ರು ಮಾವಿಯಾ ರಜಿಯಲ್ಲಾಹು ಅಂತ ಒಬ್ರು ರಾಜವಿದ್ರು. ಅವ್ರು 20 ವರ್ಷ ರೂಲ್ ಮಾಡಿದ್ರು. ಹುಸೇನ್ ರಜಿಯಲ್ಲಾಹು ರಾಜ ಇದ್ರು. ಆ ರಾಜ ಕಡೆಯಿಂದ ಸಾಯೋ ಟೈಮ್ ಬಂದಾಗ ಅವ್ರು ಏನ್ ರೂಲ್ ಇತ್ತು ಅದನ್ನ ಎತ್ಬಿಟ್ಟು ಅವ್ರ ಮಗ ಯಜೀದ್ ಅಂತ ಇದ್ದ, ಅವ್ರಿಗೆ ಕೊಟ್ಬಿಡ್ತಾರ. ಇವಾಗ ಯಜೀದ್ ಹತ್ರ ಕೊಟ್ಟಿದ್ದಾಗ ಏನಾಗತ್ತೆ, ಕೂಫಾ ಇರಾಕ್ ಅಲ್ಲಿರೋ ಒಂದು ಜಾಗದಿಂದ ಎಲ್ಲಾರು ಆ ಲೆಟರ್ಗಳು ಬರೆಯೋದನ್ನ ಸ್ಟಾರ್ಟ್ ಮಾಡ್ತಾರೆ ಹುಸೇನ್ ರಜಿಯಲ್ಲಾಹು ಅವರಿಗೆ. ಹುಸೇನ್ ರಜಿಯಲ್ಲಾಹು ಮಕ್ಕದಲ್ಲಿ ಇರ್ತಾರೆ, ಹಜ್ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಜೊತೆ. ನೋಡಿ, ನಾನು ಹೊಸ ರಾಜ ಯಾರಾಗಿದಾರೋ ಯಜೀದ್, ಅವ್ರಿಗೆ ನಾವೆಲ್ಲರೂ ಒಪ್ಪಲ್ಲ, ನಿಮ್ಗೆ ನಾವು ಒಪ್ಪೋದು, ನೀವ್ ಬನ್ನಿ ಕೂಫಕ್ಕೆ, ನಾವ್ ಇದನ್ನ ಸಹಮತೆ ಇಲ್ಲ ಅಂತ ಎಲ್ಲ 1000 ಲೆಟರ್ಗಳು ಬರೀತಾರೆ. ಆಶೆ ಮಾಡ್ಕೊಂತಾರೆ, ನೀವ್ ಬನ್ನಿ ಅಂತ. ಅವಾಗ ಹುಸೇನ್ ರಜಿಯಲ್ಲಾಹು ಏನ್ ಮಾಡ್ತಾರೆ, ಏನಾಯ್ತು ಅಲ್ಲಪ್ಪ ಅನ್ಬಿಟ್ಟು ಒಬ್ರು ಮುಸ್ಲಿಂ ಅಂತ ಒಬ್ರು ಇರ್ತಾರೆ, ಅವ್ರಿಗೆ ಹೇಳ್ ಕಳಿಸ್ತಾರೆ, ನೀವ್ ಹೋಗ್ಬಿಡು ಅಲ್ಲಿ, ನೀವು ಹೋಗಿ ಫಸ್ಟ್ ಕೂಪದಲ್ಲಿ ನೋಡಿ ಏನಾಗ್ತಾ ಇದೆ, ಏನ್ ಸಮಸ್ಯೆ ಇದೆ, ಏನ ಆಮೇಲೆ ನನ್ಗೆ ನೀನ್ ಹೇಳು, ನಾನ್ ಬರ್ಬೇಕಾ ಇಲ್ಲ ನೀನೇ ಹ್ಯಾಂಡಲ್ ಮಾಡ್ಕೊಂತೀಯ, ಇಲ್ಲ ಏನ್ ಜನರು ಏನ್ ಪ್ರಾಬ್ಲಮ್ ಅಂತ. ಇವ್ರು ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲ ನೋಡಿದಾಗ ಕೂಫಾ ಅವರೆಲ್ಲ ಇವ್ರಿಗೆ ವೆಲ್ಕಮ್ ಮಾಡ್ಬಿಟ್ಟು ಇವ್ರಿಗೆ ಹೇಳ್ತಾರೆ, ನೋಡಿ, ನಾವು ಯಜೀದ್ ಅನ್ನು ನಾವು ಒಪ್ಪಲ್ಲ ರಾಜ ಅಂತ, ನಾವು ಹುಸೇನ್ ರಜಿಯಲ್ಲಾಹು ನಾವು ರಾಜ ಅಂತ ಒಪ್ತೀವಿ. ನೀವು ಹುಸೇನ್ ರಜಿಯಲ್ಲಾಹು ಹೇಳಿ ಕರೀರಿ, ನಾವು ಅವ್ರನ್ನ ಮಾತಾಡ್ಬೇಕು ಅಂತ ಎಲ್ಲ ಹೇಳ್ತಾರೆ ಇವ್ರಿಗೆ. ಆವಾಗ ಇವ್ರು ಏನ್ ಹೇಳ್ತಾರೆ, ಮುಸ್ಲಿಂ ಅಂತ ಇರ್ತಾರಲ್ವಾ, ಅವ್ರು ಲೆಟರ್ ಬರೀತಾರೆ ಹುಸೇನ್ ಅವ್ರಿಗೆ, ಬನ್ನಿ ನೀವು ಈ ತರ ಇವ್ರಿಗೆ ಸಮಸ್ಯೆಗಳಿದೆ, ನಿಮ್ಗೆ ಅಂತ ರಾಜ ಒಪ್ಪಕ್ ಇವರು ಮಾಡ್ತಾ ಇದ್ದಾರೆ, ಅವ್ರು ಯಜೀದ್ಗೆ ಒಪ್ಪಲ್ಲ ಅಂತ ಎಲ್ಲ ಬರ್ದಿ ಕಳಿಸ್ತಾರೆ. ಅದಕ್ಕೆ ಇದನ್ನ ಓದಿ ಹುಸೇನ್ ರಜಿಯಲ್ಲಾಹುಗೆ ದುಃಖ ಆಗತ್ತೆ, ಏನಕ್ಕಪ್ಪ ಹಿಂಗ ಮಾಡ್ಕೊಂತ ಇದಾರೆ ನಮ್ಮವರೇ ಈ ತರ. ಇವಾಗ ಮುಆವಿಯಾ ರಜಿಯಲ್ಲಾಹು ಇದ್ರು, ಚೆನ್ನಾಗ್ ತಾನೇ ಇದ್ರು ಎಲ್ಲಾರು, ಯಜೀದ್ಗೆ ಹೋದಾಗ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅವ್ರ ಫ್ಯಾಮಿಲಿನ ತಕೊಂಡು, ಅವರು ಒಂದು 70 ಇಂದ 72 ಜನ ಇರ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಕುಟುಂಬವನ್ನ ಎಲ್ಲ ತಕೊಂಡು, ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳನ್ನ, ಅವ್ರ ಹೆಂಡತಿಗಳನ್ನ, ಆಮೇಲೆ ಅವ್ರ ಜೊತೆ ಅವ್ರು ಮೂವ್ ಮಾಡಿದಾಗ ಸ್ವಲ್ಪ ಫ್ರೆಂಡ್ಸ್ ಗಳು ಇರ್ತಾರೆ, ನೋಡಿ ನೀನ್ ಎಲ್ಲೋಗ್ತೀನಿ ಅಲ್ಲಿ ಬರ್ತೀನಪ್ಪ ಅಂತ. ಆತರ ಫ್ರೆಂಡ್ಸ್ ಗಳು ಅವ್ರ ಜೊತೆ ಸೇರ್ಕೊಂತಾರೆ. ಎಲ್ಲಾರು ಬರ್ತಾರೆ. ಇನ್ನೇನ್ ಕೂಫಾಗೆ ರೀಚ್ ಆಗಕ್ಕೆ ಒಂದು 80 ಕಿಲೋಮೀಟರ್ ಇರುತ್ತೆ, 80 ಇಂದ 100 ಕಿಲೋಮೀಟರ್. ಅಲ್ಲಿ ಆವಾಗ ಅವ್ರಿಗೆ ಗೊತ್ತಾಗತ್ತೆ, ಯಾರು ಇವ್ರಿದ್ರಲ್ವಾ ಆ ಆ, ಮುಸ್ಲಿಂ, ಅವ್ರಿಗೆ ಕೊಂದ್ಬಿಡ್ತಾರೆ. ಏನಾಗತ್ತೆ ಆವಾಗ ಅಂದ್ರೆ, ಯಸೀದ್ ಇರ್ತಾರಲ್ವಾ, ಕೂಫಾಗೆ ಒಬ್ಬ ನಯಾ ಆ ಸಿಪಾ ಸಲೆಗೆ ಇದ್ ಮಾಡ್ತಾರೆ, ನಯಾ ಸೈನಿಕನಿಗೆ. ಅವನೇನ್ ಮಾಡ್ತಾನಂದ್ರೆ, ತುಂಬಾ ಸ್ಟ್ರಿಕ್ಟ್ ಅವನು, ಯಾರಾದ್ರೂ ರಾಜ್ಯದ ಬಗ್ಗೆ ಖಿಲಾಫ್ ಏನಾದ್ರು ಹೇಳಿದ್ರೆ ಅವ್ರನ್ನ ಕೊಂದಾಕ್ತಾನೆ. ಸೊ ಎಲ್ಲ ಕೂಫಾ ಅವರು ಎದ್ಕೊಂಡ್ಬಿಟ್ಟು ಹಿಂದೆ ಹೋಗ್ಬಿಡ್ತಾರೆ, ನಾವ್ ಯಾರಿಗೂ ಸಪೋರ್ಟ್ ಮಾಡಲ್ಲಪ್ಪ, ನಾವ್ ಯಸೀದ್ಗೆ ಓಕೆ ಇದೀವಿ ಅಂತ. ಸೊ ಮುಸ್ಲಿಂ ಅವಾಗ ಇಮಿಡಿಯೇಟ್ ತಿರ್ಗಾ ಲೆಟರ್ ಬರೀತಾರೆ ಇವ್ರನ್ನ, ಹುಸೇನ್ ನೀವು ವಾಪಸ್ ಹೊರಡ್ಬಿಡಿ, ಕೂಫಾ ಅವ್ರು ನಮಗೆ ಕೈ ಕೊಟ್ಬಿಟ್ಟಿದ್ದಾರೆ. ಅವ್ರು ಮೊದ್ಲು ಹುಸೇನ್ ಬರ್ಲಿ, ನಾವು ಅವ್ರಿಗೆ ಮಾತಾಡ್ಬೇಕು, ಅವ್ರಿಗೆ ನಮ್ ಕಷ್ಟ ಹೇಳ್ಬೇಕು. ಇವಾಗ ಅವರೇ ಓಕೆ ಅನ್ಬಿಡ್ತಾರೆ, ಯಜೀದ್ ನಮ್ಗೆ ಓಕೆ, ನಾವು ಅವ್ರ ರಾಜನ ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಆವಾಗ ಏನ್ ಮಾಡ್ತಾರೆ, ಇವ್ರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ, ಇನ್ನೇನ್ 80 ಇಂದ 100 ಕಿಲೋಮೀಟರ್ ಹತ್ರ ಇರೋದು ಇವಾಗ ಹುಸೇನ್ ರಜಿಯಲ್ಲಾಹು. ತಿರ್ಗಾ ಓಕೆ ಓಕೆ ಎಲ್ಲ ಸಾರ್ಟ್ ಅಂತ ಹಿಂದೆ ಹೋಗಕ್ ಶುರು ಮಾಡ್ತಾರೆ. ಆದ್ರೆ ಈ ಹೊಸ ಸಿಪಾಯಿ ಇರ್ತಾನೆ ನೋಡಿ, ಅವ್ನ್ ಬಂದ್ಬಿಟ್ಟು ಅವ್ರನ್ನ ರೌಂಡ್ ಆಗಿ ಸಿಕ್ಕಾಕೊಂಡ್ ಬಿಡ್ತಾರೆ. ಇಲ್ಲ ನಿಮ್ಗೆಲ್ಲ ಎಲ್ಲೂ ಹೋಗಕ್ ಬಿಡಲ್ಲ ನಾವು, ನೀವ್ ಇಲ್ಲೇ ಇರ್ಬೇಕು, ನೀವ್ ಯಾಕೆ ಬಂದಿದ್ದಿಲ್ಲಿ, ಅದು ಇದು ಅಂತ ತುಂಬಾ ತಲೆಹರಟೆಗಳು ಮಾಡ್ತಾನೆ ನೀನು ಹೊಸ ಸಿಪಾಯಿ ಹುಸೇನ್ ರಜಿಯಲ್ ಅವ್ರ ಜೊತೆ. ಹುಸೇನ್ ರಜಿಯಲ್ ಏನ್ ಹೇಳ್ತಾರೆ, ನೋಡಪ್ಪ, ನಾನ್ ಬಂದಿದ್ದು ಕೂಫಾ ಅವ್ರು ನಂಗೆ ಕರೆದಿದ್ದು, ಲೆಟರ್ ಎಲ್ಲ ಬರ್ದಿ, ಬನ್ನಿ ಇಲ್ಲಿ, ನಾವು ನಿಮ್ಗೆ ಹತ್ರ ಮಾತಾಡ್ಬೇಕು, ನಾವು ನಿಮ್ಗೆ ನೀವ್ ನಮ್ ರಾಜಾಗೆ ಒಪ್ಪಲ್ಲ, ಅದು ಇದು ಅಂತ. ನಾನು ಅವ್ರಿಗೆ ಏನ್ ಪ್ರಶ್ನೆ ಇದೆ, ಸಮಸ್ಯೆ ಅಂತ ಕೇಳಕ್ ಬಂದಿದ್ದು, ಯುದ್ಧ ಮಾಡಕ್ ನಾನ್ ಬಂದಿಲ್ಲ. ಯುದ್ಧ ಮಾಡಕ್ ಯಾರಾದ್ರೂ ಹೆಂಡತಿನ ಮಕ್ಕಳನ್ನ ಜೊತೆಲಿ ಕರ್ಕೊಂಡ್ ಬರ್ತಾರ, ಇಲ್ಲ ಸೈನಿಕಗಳನ್ನ ಕರ್ಕೊಂಡ್ ಬರ್ತಾರೆ. ಸೊ ಆತರ ಎಲ್ಲ ಹೇಳಿ ಅವ್ರು ಏನ್ ಹೇಳ್ತಾರೆ, ನೋಡು, ನನ್ಗೆ ನಾನ್ ವಾಪಸ್ ಹೋಗ್ಬಿಡ್ತೀನಿ, ನಾನು ಮಕ್ಕಾಗ ವಾಪಸ್ ಹೋಗ್ಬಿಡ್ತೀನಿ, ಎಲ್ಲಿಂದ ಬಂದೆ ಅಲ್ಲೇ ಬಿಟ್ಬಿಡು ಅಂತಾರೆ. ಇಲ್ಲ ನೀನ್ ನನ್ಗೆ ಬಿಡಲ್ವಾ, ಓಕೆ ನೋ ಪ್ರಾಬ್ಲಮ್, ಮಹಿಳೆಯರು ಮತ್ತು ಮಕ್ಕಳಿಗೆ ನೀವು ಬಿಟ್ಬಿಡು, ಅವ್ರು ಹೋಗ್ಬಿಡ್ಲಿ ವಾಪಸ್ ಅಂತಾರೆ. ಅದು ಮಾಡಲ್ವಾ, ನೋ ಪ್ರಾಬ್ಲಮ್, ನಾನ್ ಡೈರೆಕ್ಟ್ ಯಜೀದ್ ಇದ್ದಾನಲ್ವಾ ರಾಜ, ಅವನ ಹತ್ರ ಹೋಗಿ ಏನ್ ಸಮಸ್ಯೆ ಏನ್ ಪ್ರಾಬ್ಲಮ್ ಅಂತ ಅವ್ನಿಗೆ ಡೈರೆಕ್ಟ್ ನಾನು ಮಾತಾಡ್ತೀನಿ, ಬಿಟ್ಬಿಡು ಅಂತ 3 ಆಪ್ಷನ್ ಕೊಡ್ತಾರೆ. ಈ ಯಾರು ಬಂದಿರ್ತಾನೋ ಸಿಪಾಯಿ ಅವನ್ಗೆ, ಯಾವುದು 3 ಅವ್ನು ತಗೊಳಲ್ಲ.
ಏನ್ ಮಾಡ್ತಾನ ಅವನು? 10ನೇ ಮೊಹರಂ, ಇವ್ರು ಮೊಹರಂ 1, 2ಗೆ ಅಲ್ಲಿ ಬಂದಿರ್ತಾರೆ ಕರ್ಬಲದಲ್ಲಿ. 6 ದಿವಸ ಹಂಗೆ ವೇಟ್ ಮಾಡಿ 10ನೇ ಮೊಹರಂನ ಅವ್ನಿಗೆ ಸಾಯಿಸ್ಬಿಡ್ತಾರ ಅವ್ರನ್ನ. ಸೊ ಅವ್ರು ಬರೀ 70 ಜನ ಇರ್ತಾರೆ. ಇವ್ರು ಇರೋದು 3,000ದಿಂದ 30,000ವರೆಗೂ ಜನರು ಇರ್ತಾರೆ. ಇವ್ರು ಬಂದಿದ್ದಾನ ಜನರಲ್ ಅವನು. 70 ಜನಕ್ಕೆ ಯಾರಾದ್ರೂ ಯುದ್ಧ ಮಾಡಕ್ಕೆ 70 ಜನ ಬರ್ತಾರ? ಸೊ ಇವಾಗ ಏನ್ ಹೇಳ್ತಾರ ಹಿಸ್ಟ್ರಿ ಅವರು, ಈ ಕೂಫ್ ಅವ್ರ ಲೆಟರ್ಸ್ ಬರ್ದಿರ್ತಾರ ನೋಡಿ, ಅದೆಲ್ಲ ಇರತ್ತೆ ಹುಸೇನ್ ರಸೂಲ್ ಜೊತೆಯಲ್ಲಿ. ಕೂಫ್ ಅವರೇ ಕರೀತಾರ ಅವ್ರನ್ನ, ಬನ್ನಿ ನೀವು, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಕೂಫ್ ಅವರೇ ಎದುರು ಬಿಟ್ಟು ಹಿಂದೆ ಹೋಗ್ಬಿಡ್ತಾರೆ, ಕೈ ಕೊಟ್ಬಿಡ್ತಾರೆ. ಆಮೇಲೆ ಕೂಫ್ ಅವರೇ ಈ ಜನರ ಜೊತೆ ಸೇರಿ ಅವ್ರನ್ನ ಸಾಯಿಸ್ತಾರಂತ ಹೇಳ್ತಾರೆ. ಯಾಕೆ ಅಂದ್ರೆ ಇವ್ರು ಲೆಟರ್ಸ್ ಬರ್ದಿರ್ತಾರೆ ನೋಡಿ, ಅದೆಲ್ಲ ತಗೊಂಡ್ ಬಂದಿರ್ತಾರೆ ಹುಸೇನ್ ರಜಲ್ ಅನ್ನು ತೋರ್ಸಕ್ಕೆ. ನೋಡಪ್ಪ, ನಿಮ್ಮವ್ರ ಲೆಟರ್ಸ್ ಬರೀತಾ ಇರೋದು, ನಿಮ್ಮವರಲ್ಲೇ ಸಮಸ್ಯೆ ಇರೋದು ಅಂತ. ಒಂದು ಮನೆಯ ತರ ಮಾಡ್ತಾರ ನೋಡಿ, ತಂಬು ಹಾಕಿ ಒಂದು ಇದು, ಆ ಮನೆ ಎಲ್ಲ ಸುಟ್ಟಾಕ್ಬಿಡ್ತಾರೆ, ಅದ್ರಲ್ಲಿ ಲೆಟರ್ಸ್ ಎಲ್ಲ ಇರತ್ತೆ. ಸೊ ಇದೆಲ್ಲ ಪ್ಲಾನಿಂಗ್ ಮಾಡಿ ಹುಸೇನ್ ರಜಲ್ ಅನ್ನ ಸಾಯಿಸ್ಬಿಡ್ತಾರೆ. ಸೊ ಇದು ಒಂದು ತುಂಬಾ ತುಂಬಾ ದುಃಖದ ನಮ್ಗೆ ದಿನ ಇದು ಮುಸ್ಲಿಂ ಅವರಿಗೆ. ಯಾಕಂದ್ರೆ ತುಂಬಾ ಅನ್ಯಾಯವಾಗಿ ಸಾಯಿಸಿರೋದು, ಇವ್ರನ್ನ ಹತ್ಯೆ ಮಾಡಿರೋದು. ಆ ಯುದ್ಧ ಮಾಡಕ್ ಬರ್ಲಿಲ್ಲ ಇವ್ರು ಏನಾಗಿದೆ ಕೇಳಕ್ಕೆ, ಎಲ್ಲಾರ್ಗು ಓಕೆಪ್ಪ ಎಲ್ಲಾರು ಜೊತೆಲಿ ಸರಿಯಾಗಿರಿ ಅಂತ ಹೇಳಕ್ಕೆ ಬಂದಿದ್ ಇವ್ರ ಫ್ಯಾಮಿಲಿಗೆ ತಗೊಂಡು ಅವ್ರನ್ನ ಸಿಕ್ಕಾಕೊಂಡು ಅವ್ರನ್ನ ಒಡೆದಿ ಅವ್ರನ್ನ ಹತ್ಯೆ ಮಾಡ್ಬಿಡ್ತಾರೆ. ಸೊ ಇವಾಗ ಏನ್ ಪಾಠಗಳು ನಮ್ಗೆ ಕರಬಲ ಕಲ್ಸತ್ತಂದ್ರೆ, ಸತ್ಯ ಏನಿದೆ ಅದ್ರಲ್ಲಿ ನಿಲ್ಬೇಕು, ಏನಾದ್ರೂ ಆಗ್ಬಿಡ್ಲಿ. ನೋಡಿ ಹುಸೇನ್ ರಜಲ್ ಅನ್ನು ಏನ್ ಮಾಡ್ತಾರೆ ಲಾಸ್ಟ್ ಅಲ್ಲಿ ಅಂದ್ರೆ, ಇವಾಗ ಅವ್ರು ರೆಡಿ ಮಾಡ್ತಾರೆ ನಮ್ ವೈಫ್ಗಳು ಮಕ್ಳನ್ನ ಕಾಪಾಡಕ್ಕೆ. ಅವ್ರ ಯುದ್ಧಕ್ಕೆ ರೆಡಿ ಆಗಿ ಡಿಫೆನ್ಸ್ ಅಲ್ಲಿ ಅವ್ರನ್ನ ಕೊಲೆ ಮಾಡ್ತಾರೆ, ಹತ್ಯೆ ಆಗತ್ತ ಹೌದು. ಆಮೇಲೆ ಏನ್ ಮಾಡಕ್ಕಾಗತ್ತೆ, ತ್ಯಾಗಗಳು ಮಾಡ್ಬೇಕಾಗತ್ತೆ ಕೈ ಸಲ. ನೋಡಿ ಇವರು ಬೇಕಂದ್ರೆ ಏನ್ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ನಾನು, ಇವ್ರು ಹುಸೇನ್ ರಜಲ್ ಬೇಕಾದ್ರೆ ಎಲ್ಲಾರ್ನು ಕರ್ದಿ, ದೊಡ್ಡ ಟೀಮ್ ನ ಕರ್ದಿ ಯುದ್ಧ ಮಾಡ್ಬೋದಾಗಿತ್ತು. ಆದ್ರೆ ಇವ್ರು ಏನ್ ಇಷ್ಟ ಮಾಡಿದ್ರು, ನಮ್ಮವರೇ ಅಲ್ಲ ಇರೋದು, ನಾವೇ ಯಾಕೆ ಜಗಳ ಆಗ್ಬೇಕು. ಆಮೇಲೆ ಶತ್ರುಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಯಾರು ನಮ್ಮ ಶತ್ರುಗಳು, ಯಾರು ನಮ್ಮ ಮಿತ್ರಗಳು ಅಂತ. ಆಮೇಲೆ ಏನ್ ನಾವು ವಚನಗಳು ಕೊಟ್ಟಿರ್ತೀವ ನೋಡಿ, ಆ ವಚನ ನಾವು ನಿಭಾಯಿಸ್ಬೇಕು. ಇವಾಗ ನೋಡಿ, ಯಾರಾದ್ರೂ ಈ ಕೂಪ ಅವರು ವಚನೆ ಕೊಟ್ರು ಇವ್ರನ್ನ, ನಾವ್ ನಿಮ್ ಜೊತೆ ಇರ್ತೀವಿ, ನಾನ್ ನಿಮ್ಗೆ ಏನು ಮಾಡ, ಆಮೇಲೆ ಅವರೇ ಹೋಗ್ಬಿಟ್ರು. ಸೊ ಯಾರು ವಚನೆಗಳು ಯಾರಿಂದ ನಿಮ್ಗೆ ನೀವ್ ತಗೊಂತೀರೋ ಅದ್ ಜ್ಞಾಪನ ಇಟ್ಕೊಳ್ಳಿ, ಅವ್ರು ಅದನ್ನ ಪೂರಾ ಮಾಡ್ತಾರೋ ಮಾಡಲ್ವೋ ಅಂತ. ಸೊ ಸಿಂಪಲ್ ಆಗಿ ನೋಡಿ, ಮೊಹರಂ ಇಮಾಮ್ ಹುಸೇನ್ ಇದಾರಲ್ವಾ, ಅವ್ರಿಗೆ ನಮ್ ಒಂದು ಪ್ರಾರ್ಥನೆ ನಮ್ದು ಏನ್ ಮಾಡ್ತೀವಿ ಮುಸ್ಲಿಮರ್ ಅಂದ್ರೆ, ಅವ್ರಿಗೆ ಡೆಫಿನೆಟ್ ಆಗಿ ಅಲ್ಲಾ ತುಂಬಾ ದೊಡ್ಡ ಜನ್ನತ್ ಕೊಡ್ಬೇಕು ಅಂತ. ಆಮೇಲೆ ಯಾರ್ಯಾರು ಅವ್ರನ್ನ ಕೊಲೆ ಮಾಡಿದ್ರು, ನಾವು ಅದು ಪ್ರಾರ್ಥನೆ ಏನ್ ಮಾಡ್ತೀವಿ, ಅಲ್ಲಾ ತರ ಅವ್ರಿಗೆ ಆ ತರ ಅವ್ರ ಪಾಪಗಳನ್ನ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ. ಇವಾಗ ನಾವ್ ಯಾರು ಹೇಳಿಲ್ಲ, ಇಲ್ಲಪ್ಪ ಏನಾಯ್ತು ಸರಿನೇ ಆಯ್ತು, ಏನಾಯ್ತು ತಪ್ಪೇ ಅಂತ ಎರಡು ನಾವ್ ಹೇಳಕ್ ಆಗಲ್ಲ. ಏನಲ್ಲಿತ್ತು ಸಿಚುವೇಶನ್ಸ್ ಅದು ನಮಗೆ ಗೊತ್ತಿಲ್ಲ. ಆದ್ರೆ ನಾವ್ ಏನ್ ಹೇಳ್ಬೋದು ಅಂದ್ರೆ, ಇದು ಅನ್ಯಾಯದ ಹತ್ಯೆಗಳಿತ್ತು. ಅವ್ರು ಬಂದಿದ್ದವ್ರ ಫ್ಯಾಮಿಲಿ ಜೊತೆ, ಮಕ್ಳ ಜೊತೆ ಯಾರಾದ್ರೂ ಯುದ್ಧ ಮಾಡಕ್ ಹಂಗ್ ಬರ್ತಾರ? ಅವರನ್ನ ಹತ್ಯೆ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಅವ್ರ ಮಕ್ಕಳನ್ನ, ಅವ್ರ ವೈಫ್ಗಳನ್ನ ಎಲ್ಲ ವಾಪಸ್ಸು ಯಜೀದ್ ಹತ್ರ ಹೋಗ್ತಾರೆ. ಯಜೀದ್ ಮನೆಯಲ್ಲಿ 3 ದಿವಸ ಇರ್ತಾರೆ. ಅವ್ರನ್ನ ಎಲ್ಲ ಆರಾಮಾಗಿ ಇಟ್ಬಿಟ್ಟು ವಾಪಸ್ ಮದೀನಾಗೆ ಕಳಿಸ್ಬಿಡ್ತಾರೆ. ಸೊ ಇದು ಕರ್ಬಲದ ಸ್ಟೋರಿ. ಸೊ ಇದು ಕರ್ಬಲದಲ್ಲ ಸ್ಟೋರಿ ಏನಾಗಿದೆ ಅಂದ್ರೆ, ಹುಸೇನ್ ರಜಲ್ ಅವನಿಗೆ ಅನ್ಯಾಯದ ಹತ್ಯೆ ಮಾಡಿತ್ತು. ಸೊ ಅದಕ್ಕೋಸ್ಕರ ನೀವ್ ನೋಡ್ಬೋದು ಮುಸ್ಲಿಮರೆಲ್ಲ ಈ ಸ್ವಲ್ಪ ಸ್ಯಾಡ್ ಆಗಿರ್ತಾರೆ. ಆದ್ರೆ ನಮ್ಗೆ ಎಲ್ಲೂ ತೋರ್ಸಿಲ್ಲ ನಾವು ಒಡ್ಕೊಂಡ್ಬೇಕು, ಬಡ್ಕೊಂಡ್ಬೇಕು, ಕಿರ್ಚಾಡ್ಬೇಕು, ಅದೆಲ್ಲ ನಮ್ಗೆಲ್ಲೂ ತೋರ್ಸಿಲ್ಲ, ಕಲ್ಸ್ಲಿಲ್ಲ. ಆತರ ಅಳ್ಬೇಕು, ಆತರ ನಾವು ಸ್ಯಾಡ್ನೆಸ್ ಮಾಡ್ಬೇಕು ಅಂತ. ಸ್ಯಾಡ್ನೆಸ್ ನ ಹೆಂಗ್ ಮಾಡ್ಬೇಕಂದ್ರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ದುವಾ ಮಾಡ್ಬೇಕು, ಮನ್ಸಲ್ಲಿ ನೋವು ಮಾಡ್ಕೊಳ್ಬೇಕು, ಆಮೇಲೆ ಪಾಠ ಕಲಿಬೇಕು. ಓಕೆ, ಈ ತರ ಎಲ್ಲ ನಾವು ಸ್ವಲ್ಪ ಎಚ್ಚರಿಕೆಯಾಗಿರ್ಬೇಕು ಲೈಫ್ ಅಲ್ಲಿ ಅಂತ. ಸೊ ಅದೇ ನಿಮ್ಮ ಪ್ರಶ್ನೆ ಉತ್ತರ. ಐ ಹೋಪ್ ಇಷ್ಟ ಆಯ್ತು. ಕಮೆಂಟ್ಸ್ ಅಲ್ಲಿ ಏನ್ ನಿಮ್ಮ ಅಭಿಪ್ರಾಯ ಹೇಳಿ. ನಿಮ್ಗೆ ಇನ್ನ ಏನಾದ್ರು ಕ್ವಶನ್ಸ್ ಇದ್ರೆ ಡೆಫಿನೆಟ್ ಆಗಿ ಕೇಳಿ, ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ ಇನ್ಶಾಲ್ಲಾ. ಜೈ ಹಿಂದ್, ಜೈ ಕರ್ನಾಟಕ.